ಬನ್ನಿ ಸ್ವಾಗತ ನಿಮಗೆ ನಮ್ಮ ಶಾಲೆಗೆ. ಬನ್ನಿ ಶಾಲೆಗೆ ಬನ್ನಿ ಪೋಷಕರೇ, ಪೋಷಕ ಶಿಕ್ಷಕರ ಮಹಾಸಭೆಗೆ. ಗುಣಮಟ್ಟದ ಶಿಕ್ಷಣಕ್ಕೆ ಪೂರಕ, ಮಕ್ಕಳ ಕಲಿಕೆಗಾಗಿ ನಿರಂತರ ಸಂಪರ್ಕ. ಬನ್ನಿ ಶಾಲೆಗೆ ಬನ್ನಿ ಪೋಷಕರೇ, ಪೋಷಕ ಶಿಕ್ಷಕರ ಮಹಾಸಭೆಗೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಜಗವೆಲ್ಲ ಒಂದಾಗಿ ಜರಿದರೂ ಸರಿಯೇ, ನನ್ನನ್ನೇ ನಾನಂಬುವ ಬಗೆ ನೀ ಕಲಿಸು. ಅಳುವಿನಲ್ಲಿ ಅವಮಾನ ಇಲ್ಲೆಂಬುದ ಕಲಿಸು, ನನ್ನನ್ನೇ ನಾ ನೋಡಿ ನಗುವುದನ್ನು ಕಲಿಸು. ಮಾನವತೆಯಲ್ಲಿ ನಾ ಮರಗುವುದನ್ನು ಕಲಿಸು, ಮಾನವತೆಯಲ್ಲಿ ನಾ ಕರಗುವುದನ್ನು ಕಲಿಸು. ಜಾಣನಾಗಲು ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಶಾಲೆ ಗೌರ್ಮೆಂಟ್ ಶಾಲೆಯನ್ನು ಬೆಳೆಯೋಂಗ ಎಲ್ಲ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿ ಸ್ಟ್ರೆಂತ್ ಜಾಸ್ತಿ ಮಾಡೋರು. ಅದು ಮುಖ್ಯವಾಗಿ ನಮ್ಮ ಊರಿನ ಗ್ರಾಮಸ್ಥರಿಗೆ ತಲುಪಬೇಕು. ಹೊರಗಡೆ ಹೋಗಿ ಎಷ್ಟೆಷ್ಟೋ ಖರ್ಚು ಮಾಡಿ ಶಾಲೆಗಳು ಸೇರಿಸ್ತೀರ, ಅಲ್ಲಿ ಏನೂ ಕಲಿಯಲ್ಲ ಮಕ್ಕಳು. ಆದರೂ ನಿಮ್ಮ ಅಲ್ಲಿ ದುಡ್ಡು ಖರ್ಚು ಮಾಡಿ ಸೇರಿಸೋದಂತೂ ಬಿಡ್ತೇ ಇಲ್ಲ. ನಮ್ಮ ಶಾಲೆ ಗೌರ್ಮೆಂಟ್ ಶಾಲೆಯಲ್ಲಿ ಕಲ್ತಿರೋದ್ರಲ್ಲಿ ಕಾಲು ಭಾಗ ಕೂಡ ನಿಮ್ಮ ದುಡ್ಡು ಖರ್ಚು ಮಾಡಿ ಓದಿಸಿರುವಂಥ ಪ್ರೈವೇಟ್ ಶಾಲೆಗಳಲ್ಲಿ ಯಾವ ಮಕ್ಕಳು ಕೂಡ ನಮ್ಮ ಶಾಲೆಯಲ್ಲಿ ಓದ್ತಿರೋ ಅಷ್ಟು ಓದ್ತಾ ಇಲ್ಲ. ಆದರೂ ನಮ್ಮ ಗ್ರಾಮಸ್ಥರು ಅಂತೂ ಏನ್ಯಾರು ಜಾಸ್ತಿ ದುಡ್ಡು ಕೊಟ್ಟು ಓದಿಸಿರೋ ಒಂದು ಹೆಸರು ಅನ್ನೋದಕ್ಕಾಗೋಸ್ಕರ ಹೊರಗಡೆ ಸೇರ್ಸಾರು ಹೊರತು ಗೌರ್ಮೆಂಟ್ ಸ್ಕೂಲು ಅಂದರೆ ಏನು ಗೌರ್ಮೆಂಟ್ ಸ್ಕೂಲ್ ಓದಿಸೋರು ಅಂತಾರೆ. ಆದರೆ ಗೌರ್ಮೆಂಟ್ ಕೆಲಸ ಬೇಕು ಅಂದರೆ ಅಲ್ಲಿ ಗೌರ್ಮೆಂಟ್ಸ್ ಕೆಲಸ ಬೇಕು ಅಂತ ಪ್ರೈವೇಟ್ ಮಾರ್ಕ್ಸ್ ಹೋಗಿಸಲ್ರು, ಗೌರ್ಮೆಂಟ್ ಕೆಲಸ ಕೇಳ್ತಾರೆ. ಅವ್ರು ಓದಿಸ್ಬೇಕಾದ್ರೆ ಪ್ರೈವೇಟು, ಯಾಕೆಂದರೆ ಜನಗಳು ನಾವು ಅವ್ರಿಗಿಂತ ಹೆಚ್ಚು ಅನ್ನೋದೊಂದು ಉದ್ದೇಶ ಅಂದ್ಬಿಟ್ರೆ ಗೌರ್ಮೆಂಟ್ ಸ್ಕೂಲಲ್ಲಿರುವಂಥ ಎಲ್ಲ ಸವಲತ್ತುಗಳು ಎಲ್ಲ ಕಾರ್ಯಕ್ರಮಗಳು ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಕೊಡುವಷ್ಟು ಪ್ರೈವೇಟಲ್ಲಿ ಕೊಡೋದು ಇಲ್ಲ. ಇಷ್ಟು ಇದನ್ನು ಅಲ್ಲಿ ಹೇಳ್ಕೊಡೋದಿಲ್ಲ. ನಾವು ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಡೋ ಎಲ್ಲರಿಗೂ ನಮಸ್ಕಾರ. ಮತ್ತು ನಮ್ಮ ವಿದ್ಯಾರ್ಥಿಗಳು, ನಮ್ಮ ವೇದಿಕೆ ಮೇಲಿರುವಂಥ ಗಣ್ಯ ವ್ಯಕ್ತಿಗಳು ಹೆಚ್ಚಿನ ರೀತಿಯಲ್ಲಿ ನಮ್ಮ ಶಾಲೆ ನಾನು ಓದ್ತಾ ಇರ್ಬೇಕಾದ್ರೆ 2 ರೂಮ್ ಇದ್ದಿದ್ದು. ಅವಾಗ ವಿದ್ಯಾ ಅಂತಂದರೆ ಹೇಳ್ಕೊಡೋದೇ ಒಂದು ದೊಡ್ಡ ಒಂದು ಇತಿಹಾಸ ಐತೆ ಅವಾಗ. ಈಗ ಹೆಚ್ಚಿನ ರೀತಿ ನಮ್ಮ ಊರಲ್ಲಿ ಬದಲಾವಣೆ ಆಗದೆ, ಹೆಚ್ಚಿನ ರೀತಿಯಲ್ಲಿ ತಾಂತ್ರಿಕವಾಗಿ ಡಿಜಿಟಲ್ ಮುಖಾಂತರ ಎಲ್ಲ ಬದಲಾವಣೆ ಆಗಿದೆ. ಮತ್ತು ನಾವು ಅಲ್ಲಿ ಏನು ಮಾಡ್ತಾಯಿದ್ದೀವಿ, ಪ್ರೈವೇಟ್ ಶಾಲೆಗೆ ಸೇರ್ಬೇಕಂತ ನಮ್ಮಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಾಯಿದ್ದೀವಿ. ಅದು ಬಿಟ್ಟು ನಾವು ಗೌರ್ಮೆಂಟ್ ಶಾಲೆ ಓದಿಸಿದ್ರೆ ನಮ್ಮ ಮಕ್ಕಳು ಉನ್ನತ ಮಟ್ಟದಲ್ಲಿ ಬೆಳೀತಾ ನಾನು ಒಬ್ಬ ಸಾಕ್ಷಿ. ಯಾಕಂದರೆ ನನ್ನ ಮಗಳು ನವೋದಯ ವಿದ್ಯಾಲಯ, ಇವತ್ತು ಅವ್ನ ಮಕ್ಕಳ ಕಂಡ್ರೆ ನವೋದಯ ನೆಹರುಗೆ ತುಂಬ ಇಷ್ಟ. ಅವರು ಅದಕ್ಕೋಸ್ಕರ ಇಡೀ ನಮ್ಮ ಕರ್ನಾಟಕದಲ್ಲೇ ಅತ್ಯಂತ ಅಮೂಲ್ಯವಾಗಿ ಜಿಲ್ಲೆಗೆ ಒಂದು ಅಂತೇಳಿ ನವೋದಯ ವಿದ್ಯಾಲಯ ಕೊಟ್ಟರು. ಅಲ್ಲಿ ಮಕ್ಕಳುಗಳು ಹೆಚ್ಚಿನ ರೀತಿಯಲ್ಲಿ ಓದಿ ಉನ್ನತ ಮಟ್ಟಕ್ಕೆ ಔಟ್ ಆಫ್ ಕಂಟ್ರಿ ಎಲ್ಲ ಹೋಯ್ತವ್ರೆ. ಒಂದು ನಾವು ಹೇಳ್ಕೊಂಡು ಶುಭದಿನ ಇದು. ಅದನ್ನು ದಯಮಾಡಿ ಎಲ್ಲ ಪೋಷಕರು, ನಮ್ಮ ಜನಗಳು ಹೆಚ್ಚಿನ ರೀತಿ ನಮ್ಮ ಶಾಲೆ ಪ್ರೀತಿ ಮಾಡಿ ಎಲ್ಲ ರೀತಿ ಬದಲಾವಣೆ ಇದೆ. ಮತ್ತು ಈಗ ಪಂಚಾಯತಿಗೆ ಒಂದು ಕ್ಲಸ್ಟರು KPS ಶಾಲೆ ಮಾಡ್ಕೊತವ್ರೆ. ನಮ್ಮ ಶಾಲೆ ಹೊರಗಡೆ ಬಿಟ್ಕೊಡೋದು ಬೇಡ. ನಾವೆಲ್ಲ ಹೋರಾಟ ಮಾಡಿ ನಿಂತ್ಕೊಂಡ್ರೆ ಇವತ್ತು ನಮ್ಮ ಜನಗಳು ನೋಡಿ ಇಷ್ಟು ಜನ ಇದ್ದೀವಿ ಅಂತಂದರೆ ಒಬ್ಬೊಬ್ಬ 20 ಜನ ಕೇಳಿ ಸಾಕು, ನಮ್ಮ ಊರು ಉಳಿಸ್ಕೋಬೇಕು ಅಂತ, ನಮ್ಮ ಶಾಲೆ ಉಳಿಸ್ಕೋಬೇಕು. ಆವಾಗ ನಾವು ಶಕ್ತಿ ತುಂಬುತ್ತೆ. ಪ್ರತಿಯೊಬ್ಬರಿಗೂ ಮನೇಲಿ ಕೂತಿರೋ ತಿಳುವಳಿಕೆ ಕೇಳಿದಾಗ ಅವ್ರಿಗೂ ಕೂಡ ಶಕ್ತಿ ಬರ್ತದೆ. ನಮ್ಮ ಇಲ್ಲಿ ವೇದಿಕೆ ಮೇಲಿರುವಂಥ ಗಣ್ಯರು ಕೂಡ ಹೆಚ್ಚಿನ ಭಾಗವಹಿಸಿ ಶಕ್ತಿ ವಹಿಸಿದ್ದಾರೆ. ನಮ್ಮ ಊರಲ್ಲಿ ಉನ್ನತ ಮಟ್ಟ ಬೆಳಕೆ ಅದರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ಎಲ್ಲ ನಮ್ಮ ಗ್ರಾಮದಲ್ಲಿ ನಮ್ಮ ಶಾಲೆ ಮುಚ್ಚಬಾರ್ದು ಅಂತೇಳಿ ಎಲ್ಲ ಶಿಕ್ಷಕರ ಪೋಷಕರ ಸಭೆ ಅಂತೇಳಿ ಇವತ್ತು ಕರೆದಿದ್ದಾರೆ. ಹಾಗಾಗಿ ಈಗಾಗಲೇ
ನಮ್ಮ ಶಾಲೆಯಲ್ಲಿ 100ಕ್ಕಿಂತ ಎಷ್ಟು ಸ್ಟ್ರೆಂತ್ ಇದೆ. ಈಗ ನಾವು ಓದಬೇಕಾದ್ರೆ ಸುಮಾರು ಒಂದು 450ರಿಂದ 480 ಸ್ಟ್ರೆಂತ್ ಇತ್ತು ನಾವು ಓದಬೇಕಾದ್ರೆ ಇಲ್ಲಿ. ಆದರೆ ಇಲ್ಲಿ ಸ್ಕೂಲಲ್ಲಿ ಕುಣ್ಸೋಕೆ ಜಾಗನೇ ಇಲ್ಲ. ಯಾವುದೋ ಜಗಲಿ ಪರ್ಸೆಲನಲ್ಲೋ ಮತ್ತು ನಮ್ಮ ಲಕ್ಷ್ಮೇಗೌಡರ ಮನೆ ಹಳೆ ಮನೆ ಇತ್ತು, ಅಲ್ಲೋಗಿ ಓದ್ತಿದ್ರು, ಅಲ್ಲೋಗಿ ಪಾಠ ಮಾಡ್ತಿದ್ರು, ಈ ಥರ ಇತ್ತು. ಇವಾಗ ನೋಡಿದ್ರೆ ನಮ್ಮ ಶಾಲೆ ಮಕ್ಕಳ ಸ್ಟ್ರೆಂತನ್ನು ಕಳ್ಕೊಂಡು ಖಾಲಿ ಆಗ್ತಾ ಇದೆ. ಕಾರಣ ಏನಪ್ಪ ಅಂದರೆ ಖಾಸಗಿ ಶಾಲೆಯಲ್ಲಿ ಹೆಚ್ಚು ಮಕ್ಕಳನ್ನ ಸೇರಿಸ್ಕೊಂಡು ಉತ್ತೇಜನ, ಅಲ್ಲಿ ನಮ್ಮ ಶಿಕ್ಷಣ ಉತ್ತಮವಾಗಿ ನಡೆಸ್ತಾರೆ ಅಂತೇಳಿ ಹೇಳಿ ಅಲ್ಲಿ ಸೇರಿಸ್ತಾ ಇದ್ದಾರೆ. ಇದು ತಪ್ಪು. ನಮ್ಮ ಅಧ್ಯಕ್ಷ ಹೇಳ್ದಂಗೆ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಟೀಚರ್ಸ್ ತಂಗೆ ಪ್ರೈವೇಟ್ ಶಾಲೆಯಲ್ಲಿ ಮಾಡಲ್ಲ. ಯಾಕಂದರೆ ಎಲ್ಲ ರೀತಿಯ ತರಬೇತಿಗಳನ್ನ ನಮ್ಮ ಶಾಲೆಗಳಲ್ಲಿ ಕೊಟ್ಟಿರ್ತಾರೆ, ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ. ಹಾಗಾಗಿ ಈ ಒಂದು ಶಾಲೆಯಲ್ಲಿ ಯಾವುದೇ ಕೂಡ 100ಕ್ಕಿಂತ ಕಡಿಮೆ ಸ್ಟ್ರೆಂತ್ ಇಳುತ್ತಿಲ್ಲದಂಗೆ ನಮ್ಮೆಲ್ಲ ಗ್ರಾಮದ ಮುಖಂಡರು ಮತ್ತು ನಮ್ಮ ಎಲ್ಲ ನಮ್ಮ ಪೋಷಕರು ಈ ಒಂದು ಶ್ರದ್ಧೆ ವಹಿಸಿ ಮಕ್ಕಳನ್ನ ಖಾಸಗಿ ಶಾಲೆಯಲ್ಲಿ ಸೇರಿಸಿದರೆ ಅವ್ರಿಗೆ ತಿಳುವಳಿಕೆ ಹೇಳಿ ಈ ಒಂದು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ಬೇಕು ಮತ್ತು ನಮ್ಮ ಶಾಲೆ ಸ್ಟ್ರೆಂತನ್ನು ಜಾಸ್ತಿ ಮಾಡಿ ನಮ್ಮ ಶಾಲೆನ ಉಳಿಸ್ಕೋಬೇಕಂತೇಳಿ ತಮ್ಮೆಲ್ಲಿ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಪೋಷಕ ವರ್ಗದವರು ಹೆಚ್ಚಿನ ರೀತಿಯಲ್ಲಿ ಸರ್ಕಾರಿ ಶಾಲೆಗೆ ಸೇರಿಸೋದಕ್ಕೆ ಪ್ರೋತ್ಸಾಹ ನೀಡಿ ಒಬ್ರಿಗೊಬ್ಬರು ವಿಚಾರಗಳು ಹೇಳಿ, ಈಗ ನಮ್ಮ ರವಿ ಸರ್ ಬಂದಿರೋದ್ರಿಂದ ನಮ್ಮ ಗ್ರಾಮದಲ್ಲಿ ಒಂದು ಹೊರಗಡೆ ತಟ್ಟಿ ಎದೆ ತಟ್ಟಿ ಹೇಳ್ಕೊಳ್ಳುವಂಥ ಒಂದು ಶಿಕ್ಷಣ ವ್ಯವಸ್ಥೆ ನಡೀತಾ ಇದೆ. ಅದಕ್ಕೆ ನೀವೆಲ್ಲರೂ ಸಹಕರಿಸ್ಕೊಂಡು ಗ್ರಾಮದ ಗೌರವ ಉಳಿಸ್ಬೇಕು ಅಂತ ನಾನು ಇವೆಲ್ಲ ಪ್ರಾರ್ಥಿಸ್ತೀನಿ. ಈಗ ನಮ್ಮ ರವಿ ಮಾಸ್ಟ್ರು ಏನು ನಮ್ಮ ಗ್ರಾಮಕ್ಕೆ ಬಂದಮೇಲೆ ಸ್ಕೂಲು ಹಾಳಾಗಿದ್ದನ್ನ ಒಂದು ಉನ್ನತ ಮಟ್ಟಕ್ಕೆ ತಗೊಬಂದು ಅವರು ಒಳ್ಳೆ ಇದು ಮಾಡ್ತಾ ಇದ್ದಾರೆ. ನೀವು ಅದೇ ರೀತಿ ಪೋಷಕರಾಗ್ಬೋದು ಮತ್ತು ಎಲ್ಲರೂ ಸೇರಿ ಬೇರೆ ಖಾಸಗಿ ಸ್ಕೂಲಿಗೆ ಸೇರಿಸಿರೋ ಉದ್ದೇಶದಿಂದ ಇಲ್ಲೇ ಸೇರಿಸಿ ಸ್ಟ್ರೆಂತ್ನ ಜಾಸ್ತಿ ಮಾಡಿ, ಮತ್ತು ನಮ್ಮ ಮುಖಂಡರುಗಳು ನಾವು ನಮ್ಮ ಸ್ತ್ರೀಶಕ್ತಿ ಸ್ವಸಹಾಯ ಗುಂಪಿನಿಂದ ಏನು ಒಂದು ಒಳ್ಳೇದಾಗಬೇಕು ಅದನ್ನು ನಾವು ನಮ್ಮ ಕೈಲಾದಷ್ಟು ಹೆಲ್ಪ್ನ ನಾವು ಕೂಡ ಮಾಡ್ತೀವಿ. ಮತ್ತು ಸ್ಥಳಾವಕಾಶವನ್ನು ಇಂಪ್ರೂವ್ಮೆಂಟ್ ಮಾಡಿ ಬೇರೆ ಮಕ್ಕಳುಗಳು ವಲಸೆ ಹೋಗದೇ ಇದ್ದಂಗೆ ಬೇರೆ ಪೋಷಕರು ಸೇರಿಸ್ದಂಗೆ ಮಾಡಿದ್ರೆ ನಮ್ಮ ಕೈಲಾದಷ್ಟು ಏನು ಹೆಲ್ಪ್ ಇದೆ ಅದನ್ನು ನಾವು ಸಹಾಯಧನ ಮಾಡ್ತೀವಿ. ಸ್ಟ್ರೆಂತ್ ಇದೆ, ಬರ್ತಾ ಇದ್ದಾರೆ, ಇನ್ನೂ ಸ್ವಲ್ಪ ಹೆಚ್ಚಿಗೆ ಬರಬೇಕು. ಮೇನ್ ಇಲ್ಲಿ ಜಾಗೃತಿ ತೊಂದರೆ ಇದೆ. ಯಾಕಂದರೆ ನೆಕ್ಸ್ಟು 100 ಜನ ಇದ್ರೂ ಶಾಲೆನ ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ದಯಮಾಡಿ ಗ್ರಾಮಸ್ಥರು ಮತ್ತು ಎಲ್ಲ ಅಧ್ಯಕ್ಷರುಗಳು ನಮ್ಮ ಸ್ಕೂಲ್ಗೆ ಒಳ್ಳೆ ಜಾಗನ ಒಂದು ಅಷ್ಟು ಇರೋ ಕಡೆ ಕೊಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಯಮಾಡಿ. ಥ್ಯಾಂಕ್ ಯು. ಇನ್ನೂ ಒಂದು ಹೇಳಿದೆ ಯಜಮಾನ್ರಿಗೆ, ಅವಾಗ ಮಾದೇವಪ್ಪಗೆ ಯಾರಿಗೂ ಹೇಳಿದ್ದೆ ನಾನು. ಇವ್ರು ನ್ಯಾಯ ಸೇರಿದಾಗ ಅಂಕಯ್ಯ ಇವ್ರದ್ದು ತಗಡೆಯರ ಜಮೀನು ಇಬ್ಬರದು ಯಾಜ್ಯ ನಡೀತಾ ಇದಲ್ಲ, ಇಬ್ಬರನ್ನೂ ಕರೆದು ಏನಾದ್ರು ಕಾಂಪ್ರಮೈಸ್ ಮಾಡಿ ಒಂದಷ್ಟು ಜಾಗ ಬಿಡಿಸಿ ಅವ್ರಿಗೊಂದಷ್ಟು ದುಡ್ಡು ಊರೊಟ್ಟಿನ ಕಲೆಕ್ಟ್ ಮಾಡಿ ಅವ್ರಿಗೆ ಇಬ್ಬರಿಗೂ ಅರ್ಧ ದುಡ್ಡು ಕೊಟ್ಟು ಒಂದಷ್ಟು ಜಾಗಗಳು ಬರೆಸ್ಕೊಂಡು ಏನಾದ್ರು ವ್ಯವಸ್ಥೆ ಮಾಡೋಕ್ಕೆ ನ್ಯಾಯ ಊರು ನ್ಯಾಯ ಸೇರಿದಾಗ ದಯಮಾಡಿ ಮಾಡಿ ಅಂತ ಅದನ್ನೂ ರಿಕ್ವೆಸ್ಟ್ ಮಾಡಿದೆ ನಾನು. ಹಾಗಾಗಿ ಏನಾದರೂ ಮಾಡಿ ಸ್ಕೂಲ್ ಬಿಲ್ಡಿಂಗ್ ಕಟ್ಟೋಕ್ಕೋ ಏನಾದ್ರು ಒಂದು ಊರವ್ರು ಮನಸ್ಸು ಮಾಡಿದ್ರೆ ಏನು ದೊಡ್ಡದೇನಲ್ಲ ಅದು ಅಂತ ಹೇಳ್ತಾ ಈ ಒಂದು ಸಭೆಗೆ ಕರೆದಂಥ ನಮ್ಮ ಶಿಕ್ಷಕ ವೃಂದದವ್ರಿಗೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ. ಇನ್ನೂ ಮುಂದಕ್ಕೆ ನಮ್ಮ ಸ್ಕೂಲು ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ. ಈಗ ಪ್ರೈವೇಟ್ ಸ್ಕೂಲಲ್ಲಿ ಜಸ್ಟ್ ಪಾಸ್ ಆದ ಮಾಸ್ಟರ್ಗಳು ಇರ್ತಾರೆ, ಅದೇ ಗೌರ್ಮೆಂಟ್ ಸ್ಕೂಲವರು ಎಲ್ಲ ಮೆರಿಟ್ ಮೇಲೆ ಬಂದಿರ್ತಾರೆ. ನನ್ನ ತಮ್ಮನ ಮಗಳೇ ಒಬ್ಬ ಇಂಗ್ಲೀಷಲ್ಲಿ ಮಾತಾಡ್ತಾಳೆ, ಇಲ್ಲಿ ಈ ಸ್ಕೂಲಲ್ಲಿ ಓದ್ತಾವಳೆ, ನನಗೆ ಗೊತ್ತಾಗಲ್ದು ಇಂಗ್ಲೀಷಲ್ಲಿ. ಅವ್ರು ವರ್ಡ್ ಹೇಳಿದ್ರೆ ನಾನೇ ತಡವರಿಸ್ತೀನಿ, ಆ ಥರ ಇದೆ. ಅದರಿಂದ ಎಲ್ಲ ಮಕ್ಕಳುಗಳನ್ನು ಈಗ ಗೌರ್ಮೆಂಟ್ ಶಾಲೆಗೆ ಸೇರಿಸಿ ನಿಮ್ಮ ಮಕ್ಕಳು ಭವಿಷ್ಯ ಉಜ್ವಲವಾಗಿ ಬೆಳೀಲಿ ಅಂತ ಆಶಿಸ್ತಾ ಕರೆದು 2 ಮಾತಾಡೋ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂಚಿ ನನ್ನ ಮಾತಾಡ್ತೀನಿ. ನಾವೇನಾದರೂ ಮನಸ್ಸು ಮಾಡಿ ಇನ್ನೊಂದು ಕೆಲವೇ ದಿನಗಳಲ್ಲಿ ಸರ್ಕಾರಿ ಶಾಲೆಗೆ ಏನಾದರೂ ಜಮೀನು ಅನ್ನುವಂಥದ್ದು ಮಂಜೂರಾಯಿತು ಅಂತಂದರೆ ನಾನೇ ಹೇಳ್ತಾ ಇದ್ದೀನಿ, ಇಲ್ಲಿ ಒಂದು ತುಂಬ ಹೈಟೆಕ್ ಕರ್ನಾಟಕ ಪಬ್ಲಿಕ್ ಸ್ಕೂಲು ನಿರ್ಮಾಣ ಆಗುತ್ತೆ. ಕಡೆಯಿಂದ ಆಗುವಂಥ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ. ನಾನೊಂದು ಜವಾಬ್ದಾರಿಯುತ ಹುದ್ದೆಯಲ್ಲಿ ಇದ್ಕೊಂಡು ಈ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕನಾಗಿ ನಾನು ನಿಮಗೆ ಈ ವಿಷಯವನ್ನು ಹೇಳಬೇಕಾಗಿತ್ತು. ನಿಮ್ಮ ಶಾಲೆಯಲ್ಲಿ ಸರ್ಕಾರಿ ಶಾಲೆ ಉಳಿಬೇಕು ಬೇಡವೋ ಅನ್ನುವಂಥದ್ದು ನಿಮಗೆ ಬಿಟ್ಟಿದ್ದು. ಅದನ್ನು ನೀವೇ ಸ್ವಲ್ಪ ದಯವಿಟ್ಟು ಎಲ್ಲರೂ ಕೈ ಮುಗಿದ್ಕೊಳ್ತೀನಿ. ಇದು ಮಾಸ್ಟರ್ ಗೌರವ ಮಾಡ್ಕೋಬೇಕು. ಇವ್ರು ಬಂದಮೇಲೆ ನಮ್ಮ ಗ್ರಾಮ ಸ್ಕೂಲ್ನ ವ್ಯವಸ್ಥೆ ಸುತ್ತ ಹಳ್ಳಿಗಳಲ್ಲಿ ಹೆಸರಾಗ್ತಾ ಇದೆ. ಅದನ್ನು ಉಳಿಸ್ಕೊಳ್ಳೋಕ್ಕೆ ನೀವು ಬೆಂಬಲ ಕೊಟ್ಟು ವ್ಯವಸ್ಥೆ ಮಾಡಿ ವ್ಯವಹಾರ ಮಾಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ಪೋಷಕರ ಮತ್ತು ಶಿಕ್ಷಕರ ಮಹಾಸಭೆ ಅಂದರೆ ಇಲ್ಲಿ ಶಾಲೆನ ಹೇಗೆ ಅಭಿವೃದ್ಧಿ ಪಡಿಸೋಕ್ಕೆ ಯಾರ್ಯಾರು ಏನೇನು ಕೈ ಜೋಡಿಸ್ಬೇಕು, ಶಾಲೆ ಇದ್ದರೆ ಮಹತ್ವವೇನು, ಮಕ್ಕಳ ಸಹಭಾಗಿತ್ವ ಏನಾಗಬೇಕು, ಮಕ್ಕಳ ಭವಿಷ್ಯಕ್ಕೆ ಏನು ಪೋಷಕರು ಮತ್ತು
ಗ್ರಾಮಸ್ಥರು ಶಿಕ್ಷಕರು ಹೇಗೆ ಕೈ ಜೋಡಿಸ್ಬೇಕಂತ ಈಗಾಗಲೇ ನಮ್ಮ ರವಿ ಸರ್ ಅವರು ತುಂಬ ಸವಿವರವಾಗಿ ತುಂಬ ಮನಸ್ಸಿಗೆ ನಾಟುವಂತೆ ತಮಗೆಲ್ಲರಿಗೂ ಮನವರಿಕೆ ಮಾಡಿಕೊಟ್ಟಿದ್ರು. ಎಲ್ಲರೂ ಸೇರಿ ಕೈ ಜೋಡಿಸಿ ಇದ್ರ ಬಗ್ಗೆ ಅತಿಯಾದ ಒಂದು ಏನು ಬದ್ಧತೆ ಇಟ್ಟು ಇದನ್ನು ಅವರ ಸಹಕಾರನ ಅವ್ರ ಜೊತೆ ಸಹಕಾರ ನೀಡಿ ಇದನ್ನು ಕನಸನ್ನು ನನಸು ಮಾಡ್ಕೊಳ್ಬೇಕಂತ ಹೇಳ್ಕೊಡ್ತಾ 2 ಮಾತು ಮುಗಿಸ್ತೀವಿ. 101 ಜನ ಮಕ್ಕಳಿದ್ದಾರೆ. ಅಲ್ಲಿ ತರಗತಿಗೆ ಒಂದೊಂದರಂತೆ ಕೋಣೆ ಇಲ್ಲ. ಮುಖ್ಯವಾಗಿ ಈಗ ಆಲ್ರೆಡಿ ಕೆಲವೊಂದು 2-3 ಕ್ಲಾಸ್ಗಳನ್ನು 2-3 ಬಹುವರ್ಗ ಬೋಧನೆ ಮಾಡ್ತಾಯಿದ್ದೀವಿ. ಸೊ ಹೀಗಾಗಿ ನಮಗೂ ಸಹಿತ ಭಾಳಷ್ಟು ಸಮಸ್ಯೆಗಳು ಉಂಟಾಗ್ತದೆ ಬೋಧನೆಯಲ್ಲೂ ಸಹ. ಹಾಗೆಯೇ ಇನ್ನೂ ಹೇಳಬೇಕಂದ್ರೆ ಭಾಳಷ್ಟು ಸಮಸ್ಯೆಗಳಿದ್ದಾವೆ. ಇನ್ನು ಸ್ವಲ್ಪ ಒಂದು 20 ಮಕ್ಕಳು ಜಾಸ್ತಿ ಆದರೆ ಸಾಕು, ಇಲ್ಲಿ ನಮಗೆ ಕೂರಿಸೋದಕ್ಕೆ ಜಾಗ ಇಲ್ಲ. ಸೊ ಈ ರೀತಿ ಸಮಸ್ಯೆಗಳಿದ್ದಾವೆ. ಈ ಶಾಲೆ ಅಸ್ತಿತ್ವದಲ್ಲಿ ಇರಬೇಕಂದ್ರೆ ಜಾಗದ ಅನಿವಾರ್ಯತೆ ಇದೆ. ದಯವಿಟ್ಟು ಅದನ್ನು ಮತ್ತೊಮ್ಮೆ ಗಮನಿಸಿ, ಪರಿಶೀಲಿಸಿ. ಇದೇ ನಿಮಗೆ ಕಡೆಯ ಅವಕಾಶ ಆಗಿರ್ತದೆ. ಹಾಗಾಗಿ ದಯವಿಟ್ಟು ಆದಷ್ಟು ಬೇಗ, ಯಾಕೆಂದರೆ ಅದಕ್ಕೂ ಬಹಳ ಸಮಯ ಇಲ್ಲ, ಹಾಗಾಗಿ ಆದಷ್ಟು ಬೇಗ ನೀವೇ ಮಾತಾಡಿಕೊಂಡು ಹೇಗಾದರೂ ಮಾಡಿ ನಮ್ಮ ಶಾಲೆ ಹೆಸರಿಗೆ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಅಧೀನಕ್ಕೆ ಒಂದಿಷ್ಟು ಜಾಗವನ್ನು ಕೊಟ್ಟಿದ್ದೆ. ಅದರಲ್ಲಿ ಅತ್ಯುತ್ತಮವಾದ ರೀತಿಯಲ್ಲಿ ನಿಮ್ಮ ಶಾಲೆ ನಿಮ್ಮ ಊರಿನಲ್ಲಿಯೇ ಒಂದು ಮಗು 1ನೇ ಕ್ಲಾಸಿಗೆ ಎಂಟ್ರಿ ಆದರೆ 12 ತನಕ ಯಾರಿಗೆ ಗೊತ್ತು, ಮುಂದೊಂದು ದಿನ ಡಿಗ್ರಿ ಕಾಲೇಜು ಸಹಿತ ಓಪನ್ ಆದರೆ ಆಗ್ಬೋದು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಆ ಒಂದು ವಿಚಾರಗಳನ್ನು ನೀವು ದಯವಿಟ್ಟು ಸ್ವಲ್ಪ ಕಿವಿ ಕೊಟ್ಟು ಕೇಳಿ, ಯಾಕೆಂದರೆ ಇದು ತುಂಬ ಇಂಪಾರ್ಟೆಂಟ್. ಇಲ್ಲ ಅಂದಿದ್ರೆ ಈ ಒಂದು ಜಸ್ಟ್ ಮೀಟಿಂಗನ್ನು ನಾವು ಇಷ್ಟೊಂದು ಜನರನ್ನ ಕರೆದು ಸೇರಿಸ್ಬೇಕಾಗಿರುವಂತಹ ಒಂದು ಮಹತ್ವ ಇರಲಿಲ್ಲ. ಸೇರಿಸಿರೋ ಉದ್ದೇಶ ತುಂಬ ದೊಡ್ಡದಿದೆ, ಒಂದು ಗಂಭೀರವಾಗಿದೆ. ಹಾಗಾಗಿ ದಯವಿಟ್ಟು ಗ್ರಾಮಸ್ಥರು ಇದನ್ನು ಕೇಳ್ಕೊಳ್ಳೇಬೇಕು. ಇಲ್ಲಿವರೆಗೂ ಈಗಲೂ ಕೂಡ ಈ ಕ್ಷಣಕ್ಕೂ ಕೂಡ ನಾನು ಒಬ್ಬ ವಿದ್ಯಾರ್ಥಿನಿ, ಓದ್ತಾನೇ ಇದ್ದೀನಿ, ಕಲಿತಾನೇ ಇದ್ದೀನಿ. ಒಬ್ಬ ಶಿಕ್ಷಕ ಯಾವಾಗಲೂ ವಿದ್ಯಾರ್ಥಿಯಾಗಿ ಇರಲೇಬೇಕು, ಯಾಕೆಂದರೆ ಹೊಸದನ್ನು ಅವನು ಕಲಿತು ಮಕ್ಕಳಿಗೆ ಹೇಳ್ಕೊಳ್ಳೇಬೇಕು. ಸೊ ಮೊದಲನೇದು ನಿಮ್ಗೆ ಹೇಳ್ತಾ ಇರುವಂಥದ್ದು, ಯಾವುದೇ ಮಗು ಶಾಲೆಯಿಂದ ಹೊರಗಡೆ ಉಳಿಬಾರ್ದು. ದಯವಿಟ್ಟು ಅಂಥ ಮಕ್ಕಳು ನಿಮಗೆ ಕಣ್ಣಲ್ಲಿ ಕಂಡ್ರೆ ದಯವಿಟ್ಟು ಆ ಮಕ್ಕಳನ್ನ ನಿಯರ್ ಬೈ ಯಾವುದೇ ಸರ್ಕಾರಿ ಶಾಲೆ ಆಗಿರ್ಬೋದು ಅಲ್ಲಿಗೆ ನೀವು ಉಚಿತವಾಗಿ ದಾಖಲು ಮಾಡ್ಕೋಬೋದು. ನಾವು ದಾಖಲೆ ಮಾಡ್ಕೊಳ್ಳುವಾಗಲೂ ಯಾರ ಹತ್ರನೂ ಫೀಸ್ ನಾವು ಕೇಳಿಲ್ಲ. ನೀವು ಸೇರಿಸಿ ಪ್ರತಿ ತಿಂಗಳು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಒಂದೊಂದು ಚಾರ್ಟ್ ಮಾಡಿ ಚೆಕ್ ಲಿಸ್ಟ್ ಇಟ್ಕೊಂಡು ಈ ಮಗು ಎಷ್ಟರಲ್ಲಿದೆ, ಯಾವ ಮಟ್ಟದಲ್ಲಿದೆ ಅನ್ನೋಂಥದ್ದನ್ನು ನಾವು ಕೊಡ್ತಾ ಹೋಗ್ತಾ ಇದ್ದೀವಿ. ಈ ಒಂದು ಸಿಸ್ಟಮು ಯಾವುದೇ ಖಾಸಗಿ ಶಾಲೆಗಳಲ್ಲಿ ಇಲ್ಲ. FL ಅನ್ನುವಂಥ ಒಂದು ಪದ್ಧತಿ ಖಾಸಗಿ ಶಾಲೆಗಳಲ್ಲಿ ಇಲ್ಲ. ಒಂದು ವರ್ಷ ಏನು ಮಾಡಿದ್ವಿ, ಅವಾಗ ಇನ್ನು ಕೊರೋನಾ ಟೈಮ್ ಇತ್ತು. ಆ ಟೈಮಲ್ಲಿ ನಾವು ಮಧುಸೂದನ್ ಟವರ್ ಅವ್ರ ಹತ್ರ ಒಂದು TV ತರಿಸ್ಕೊಂಡ್ವಿ. ಆನಂತರ ಇಲ್ಲೇ ರಾಮಕೃಷ್ಣ ಸರ್ ಅವರು ಒಂದು ವಾಟರ್ ಹೀಟರನ್ನು ಕೊಡಿಸ್ಕೊಟ್ರು. ಅದಾದಮೇಲೆ ಮತ್ತೆ ಒಂದೊಂದರಂಗೆ ಎಡಿಷನ್ ಆಗ್ತಾನೆ ಹೋಯ್ತು ಹೊರತು ಬ್ಯಾಂಡ್ ಸೆಟ್ ಆಗಿರ್ಬೋದು, ಯೂನಿಫಾರ್ಮ್ ಆಗಿರ್ಬೋದು, ಎಲ್ಲವೂ ಕೂಡ ಚೆನ್ನಾಗಿ ಹೋಯ್ತು. ಮತ್ತು ಮಕ್ಕಳಿಗೆ ಒಂದಷ್ಟು ಇಂಗ್ಲೀಷ್ ಶಿಕ್ಷಣನೂ ಕೂಡ ಸಿಗ್ತಾ ಹೋಯ್ತು. ಈ ವರ್ಷನೂ ಕೂಡ ನಾವೇನು ಮಾಡಿದ್ವಿ ಅಂದರೆ ಸೀಟ್ ಹಾಕ್ಸಿದ್ವಿ, ಮತ್ತು ಕ್ಲಾಸ್ ರೂಮ್ನೆಲ್ಲನೂ ನೀಟಾಗಿ ಗಾರೆ ಮಾಡಿಸಿ ಅದಕ್ಕೆ ಎಲ್ಲ ಕ್ಲಾಸ್ ರೂಮ್ಗಳನ್ನೂ ಒಂದು ಸ್ವಲ್ಪ ಸ್ಮಾರ್ಟ್ ಮಾಡಿದ್ವಿ. ಎಲ್ಲವೂ ಕೂಡ ನಡೀತಾ ಇದೆ. ಅಷ್ಟು ಮಾಡಿ ಕೂಡ ಈಗ ಈ ಶಾಲೆ ಮುಚ್ಚೋಗುತ್ತೆ ಅಂತಂದರೆ ಬೇಜಾರಾಗುತ್ತೆ. ಮಕ್ಕಳುಗಳೇ ಕಲಿಯುವಂಥದ್ದು ಇರಬೇಕು. ಬರೀ ಎಲ್ಲವನ್ನು ನಾವೇ ಹೇಳ್ಕೊಟ್ಟು ಮಾಡಿಸೋದಾದರೆ ಅವ್ರ ಸ್ವಂತಿಕೆ ಎಲ್ಲಿ ಬರುತ್ತೆ, ಸ್ವಂತವಾಗಿ ಕಲಿಯೋದು ಎಲ್ಲಿ ಬರುತ್ತೆ ಅಲ್ವಾ? ಅದು ನಡೀತಾ ಇದೆ. ಮತ್ತು FLN ಆದಮೇಲೆ ಏನಾಗ್ತಾ ಇದೆ ಅಂದರೆ ಮತ್ತು ಈಗೊಂದು LB ಅಂತ ಹೊಸ ಸ್ಕೀಮ್ ತಂದವ್ರೆ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿ.
ಅದು ಬಂದಿರೋದ್ರಿಂದನೂ ಕೂಡ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಕಲಿತಾ ಇದ್ದಾರೆ. ಸೊ ಅದು ಒಂದು ಸ್ಕೀಮು ಈಗ ಸದ್ಯಕ್ಕೆ ಸರ್ಕಾರಿ ಶಾಲೆಯಲ್ಲಿ ತುಂಬ ಬಹುಮುಖ್ಯವಾಗಿ ಚೆನ್ನಾಗಿ ನಡೀತಾ ಇದೆ ಮತ್ತು ಎಲ್ಲ ಶಿಕ್ಷಕರು ಅದಕ್ಕೆ ಸಹಕಾರ ಕೊಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಮೊದಲ ನಾನು ಬರೋಕ್ಕಿಂತ ಮುಂಚೆ ಒಬ್ಬರು ಇಬ್ಬರು ಅಷ್ಟೇ ಟೀಚರ್ಸ್ ಇರ್ತಿದ್ದು, ಸರ್ಕಾರಿ ಟೀಚರ್ಸು. ಅಟ್ಲೀಸ್ಟ್ ನಾನು ಬಂದಾದಮೇಲೆ ಇನ್ನೊಂದಿಬ್ಬರು ಆನಂದ್ ಸರ್ ಮತ್ತು ರುಕ್ಮಿಣಿ ಮೇಡಮ್ ಅವ್ರು ಏನು ಮಾಡಿದ್ರು, ಬೇರೆ ಬೇರೆ ನೇಮಕಾತಿ ಮತ್ತು ವರ್ಗಾವಣೆಯಲ್ಲಿ ಅವರು ಬಂದರು. ಈಗ ನಾವು 3 ಜನನೂ ತುಂಬ ಚೆನ್ನಾಗಿ ಕ್ಲಾಸ್ಗಳನ್ನು ನಿಭಾಯಿಸ್ಕೊಂಡು ಮಕ್ಕಳಿಗೆ ಕಲಿಕೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಪ್ರತಿಯೊಂದು ಶಾಲೆಗಳನ್ನು ಮುಚ್ತಾ ಬರ್ತಾ ಇದ್ದಾರೆ. 25,623 ಸ್ಕೂಲ್ಗಳನ್ನು ನೆಕ್ಸ್ಟ್ ಇಯರು ಮುಚ್ತಾ ಇದ್ದಾರೆ ಸರ್. ಅದರಲ್ಲಿ ನಮ್ಮ ಶಾಲೆಯು ಒಂದು ಆಗಿದ್ದರೂ ಆಗಿರಬಹುದು. ಕಾರಣ ಇಷ್ಟೇ, ನಮ್ಮ ಶಾಲೆಯಲ್ಲಿ ಮೂಲ ಸೌಕರ್ಯ ಇಲ್ಲ. ಈ ವಿಷಯವನ್ನು ನಾನು ನಿಮಗೆ ಹೇಳಲೇಬೇಕಾಗಿತ್ತು. ನಾನೊಬ್ಬ ಶಾಲೆಯ ಶಿಕ್ಷಕನಾಗಿ ಈ ಶಾಲೆಯ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಕೊಂಡಿದ್ದೀನಿ. ಎಲ್ಲ ಸಬ್ಜೆಕ್ಟ್ಗೂ ಒಬ್ಬರು ಟೀಚರ್ಸ್ ಇರ್ತಾರೆ, ಪ್ರತಿಯೊಂದು ತರಗತಿಗೂ ಒಂದೊಂದು ಕೊಠಡಿ ಅಂತ ಇರುತ್ತೆ. ಅವಾಗ ಏನಾಗುತ್ತೆ, ಒಂದು ಗುಣಾತ್ಮಕ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಾನು ಹೇಳೋದಷ್ಟೇ, ಇದೇ ಊರಲ್ಲಿ ಒಂದು ಒಳ್ಳೆಯ ಶಾಲೆ ನಿರ್ಮಾಣ ಆಗಬೇಕು. ಹೇಗೆ ಮಾರ್ಗೊಂಡಳ್ಳಿಯನ್ನು ಇಡೀ ಕರ್ನಾಟಕದಾದ್ಯಂತ ಜನ ಇವತ್ತು ಕೊಂಡಾಡ್ತಾರೋ, ಹಾಗೆ ಬಾಣಸಮುದ್ರದ ಗ್ರಾಮದ ಹೆಸರನ್ನು ಕೂಡ ಕೊಂಡಾಡಬೇಕು. ಆ ಒಂದು ಎಲ್ಲರೂ ಕೊಂಡಾಡ್ತಾ ಇದ್ದಾರೆ ಅಂದರೆ ಹೆಸರು ಬರೋದು ಆ ಊರಿನವ್ರ ಸಪೋರ್ಟ್. ಊರನ್ನ ಜನ ಒಳ್ಳೆಯವರಪ್ಪ ನೋಡು ಸಕ್ಕತ್ತ ಸಪೋರ್ಟ್ ಮಾಡಿದ್ದಾರೆ ಅಂತೇಳಿ ಎಷ್ಟು ಮಟ್ಟಿಗೆ ಅವರು ಅದನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಚೆನ್ನಾಗಿ ಡೆವಲಪ್ ಮಾಡ್ತಾ ಇದ್ದಾರೆ. ಅದೇ ಥರ ಈ ಒಂದು ಶಾಲೆಯೂ ಕೂಡ ಆಗಲಿ, ಒಂದು ಮಾದರಿ ಶಾಲೆಯನ್ನು ನಾವು ಕಟ್ಟೋಣ. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ನಾನು ಮುಗಿಸ್ತೇನೆ. ಧನ್ಯವಾದಗಳು.